ಸಚಿನ್ ಗುತ್ತಿಗೆದಾರನೇ ಅಲ್ಲ ಅಂತ ಗುತ್ತಿಗೆದಾರರ ಸಂಘ ವರದಿ ಕೊಟ್ಟಿದೆ. ಈ ಬಗ್ಗೆ ಚೀಫ್ ಇಂಜಿನಿಯರ್ಸ್ ವರದಿ ಕೇಳಿದೆ ಗುತ್ತಿಗೆದಾರರ ಸಂಘ. ಧಾರವಾಡ ಬೀದರ್ನಲ್ಲಿ ಏನಾದರೂ ರಿಜಿಸ್ಟರ್ ಮಾಡಿಸಿದಾರಾ ಸಚಿನ್? ಈ ಬಗ್ಗೆ ದಾಖಲೆ ಪರಿಶೀಲನೆಗೆ ಮುಂದಾಗಿದೆ ಗುತ್ತಿಗೆದಾರರ ಸಂಘ. ಇವತ್ತು ಸಾಯಂಕಾಲ ಅವರು ಸಭೆ ಕರೆದಿದ್ದಾರೆ ಬೆಂಗಳೂರಿನಲ್ಲಿ. ಅದಕ್ಕೂ ಮುನ್ನ ಕ್ಲಾರಿಫಿಕೇಶನ್ ತಗೊಳ್ಳೋದು. ಸಚಿನ್ ಗುತ್ತಿಗೆದಾರನೇ ಅಲ್ಲ ಅಂತ ಬೀದರ್ ಗುತ್ತಿಗೆದಾರರ ಸಂಘದ ಘಟಕ ವರದಿಯನ್ನು ಕೊಟ್ಟಿದೆ. ಹಾಗಾಗಿ ಚೀಫ್ ಇಂಜಿನಿಯರ್ಗಳಿಗೆ ಗೊತ್ತಿರುತ್ತಲ್ಲ, ಯಾಕೆಂದರೆ ಗುತ್ತಿಗೆ ಎಲ್ಲ ಕೊಡ್ತಕ್ಕಂಥದ್ದು ಅವರೇ ತಾನೇ ಚೀಫ್ ಇಂಜಿನಿಯರ್ಸ್. ಅವ್ರಿಗೆ ವರದಿ ಕೇಳಿದಾರಂತೆ. ಧಾರವಾಡ ಮತ್ತು ಬೀದರ್ ಘಟಕದಲ್ಲಿ ಏನಾದರೂ ಕೆಲಸ ಮಾಡಿದಾರಾ, ಅರೆಕಾಲಿಕ ಕೆಲಸವನ್ನು ಮಾಡಿದಾರಾ, ಅಲ್ಲೇನಾದರೂ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರಾ, ಅದನ್ನು ತಗೊಂಡ ನಂತರ ಗುತ್ತಿಗೆದಾರರ ಸಂಘ ರಿಯಾಕ್ಟ್ ಮಾಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇರೋದು, ಗುತ್ತಿಗೆದಾರರ ಸಂಘದವರು ಕ್ಲಾರಿಫಿಕೇಶನ್ ಕೊಡಬೇಕು ಸಚಿನ್ ಗುತ್ತಿಗೆದಾರನ ಅಲ್ವಾ ಅಂತ. ಅವ್ರ ಹತ್ರನೇ ಮಾಹಿತಿ ಇಲ್ಲದೇ ಅವರು ಚೀಫ್ ಇಂಜಿನಿಯರ್ಸ್ನ ಕೇಳ್ತಾರೆ ಅಂತಂದರೆ ಹೆಂಗೆ? ಇವರೆಲ್ಲಾದರೂ ರಿಜಿಸ್ಟರ್ ಆಗಿದ್ರೆ ರಾಜ್ಯಾಧ್ಯಕ್ಷರು ಗೊತ್ತಿರಬೇಕು ಅಲ್ವಾ? ಅರವಿಂದ್, ಖಂಡಿತವಾಗೂ ಗುತ್ತಿಗೆದಾರರು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ತಾರೆ. ಕ್ಲಾಸ್ 1 ಆಫೀಸರ್ಗಳಾಗಿದ್ರೆ ಆಯಾ ಜಿಲ್ಲೆಯ ಚೀಫ್ ಇಂಜಿನಿಯರ್ಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಾಮಗಾರಿಗಳನ್ನ ಮಾಡ್ತಾ ಇರ್ತಾರೆ. ಗುತ್ತಿಗೆದಾರ ಅಂದಿದ ತಕ್ಷಣ ಗುತ್ತಿಗೆದಾರರ ಸಂಘದಲ್ಲಿ ಸದಸ್ಯರಾಗಬೇಕು ಅಂತ ಅನ್ನುವಂತ ನಿಯಮ ಏನಿಲ್ಲ. ಆತ ಸರ್ಕಾರದ ಮಟ್ಟದಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ಕಾಮಗಾರಿಗಳನ್ನ ಪಡೆಯಬಹುದು. ಆದ್ರೆ ಸದ್ಯಕ್ಕೆ ಬೀದರ್ ಮತ್ತೆ ಧಾರವಾಡ ಜಿಲ್ಲಾ ಗುತ್ತಿಗೆದಾರರ ಸಂಘ ಕೊಟ್ಟಿರೋ ಮಾಹಿತಿಯ ಪ್ರಕಾರ ಇವರು ತಮ್ಮ ಸಂಘದಲ್ಲಿ ಸದಸ್ಯರಲ್ಲ ಅಂತೇಳಿ ವರದಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಚೀಫ್ ಇಂಜಿನಿಯರ್ ಬಳಿ ಏನಾದ್ರು ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಂಡಿದ್ರ ಅಂತೇಳಿ ಚೀಫ್ ಇಂಜಿನಿಯರ್ ವರದಿಯನ್ನ ಗುತ್ತಿಗೆದಾರರ ಸಂಘ ಕೇಳಿರುವಂತ ಅವರಿಂದ ಒಂದು ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಂಡ ಬಳಿಕ ರಾಜ್ಯ ಗುತ್ತಿಗೆದಾರರ ಸಂಘದವರು ಇವರು ಗುತ್ತಿಗೆದಾರರ ಅಲ್ಲ ಎನ್ನುವಂತ ನಿರ್ಧಾರಕ್ಕೆ ಬರೋದಕ್ಕೀಗ ಮುಂದಾಗಿರುವಂತದ್ದು. ಪ್ರಾಥಮಿಕ ವರದಿಯ ಪ್ರಕಾರವಾಗಿ ಇವರು ಸದ್ಯಕ್ಕೆ ಗುತ್ತಿಗೆದಾರರ ಸಂಘದಲ್ಲಿ ಯಾವುದೇ ಸದಸ್ಯರು ಇಲ್ಲ ಎನ್ನುವಂಥದ್ದು ಮಾಹಿತಿ ಇದೆ. ಆದ್ರೆ ಇಂಜಿನಿಯರ್ಗಳ ವಿಭಾಗದಲ್ಲಿ ಏನಾದ್ರೂ ಇವರು ಕೆಲಸಗಳನ್ನ ಮಾಡಿಸಿದ್ರ ರಿಜಿಸ್ಟ್ರೇಷನ್ ಆಗಿದ್ರ ಅನ್ನೋದನ್ನ ಒಂದು ಕ್ಲಾರಿಫೈ ಅನ್ನ ಮಾಡ್ಕೊಂಡು ಇವರು ಯಾತಕ್ಕೋಸ್ಕರ ಈ ವ್ಯವಹಾರ ಮಾಡಿದ್ರು, ಗುತ್ತಿಗೆದಾರ ಅಲ್ಲ ಅಂದ್ಮೇಲೆ ಏಕೆ ಈ ರೀತಿ ಆಯ್ತು ಅದನ್ನು ಕೂಡ ಪರಾಮರ್ಶೆ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾರೆ. ಈಗ ಧಾರವಾಡ ಮತ್ತೆ ಬೀದರ್ ಚೀಫ್ ಇಂಜಿನಿಯರ್ಗಳಿಂದ ರಿಪೋರ್ಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಈಗ ಗುತ್ತಿಗೆದಾರರ ಸಂಘ ಮುಂದಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.